This video is made for educational and information purpose. Please make your own research before you apply. Hello guys, namaskara. Welcome back to my channel Sandhya Jobs and Motivation. Guys, ಇವತ್ತಿನ ವಿಡಿಯೋಲಿ ನಾನು ಡೇಟಾ ಎಂಟ್ರಿ ಟೈಪಿಂಗ್ ವರ್ಕ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ನೋಡಿ ಸ್ನೇಹಿತರೆ. ಇದು ಲಿಮಿಟೆಡ್ ವ್ಯಾಕೆನ್ಸಿ ಆಗಿರುತ್ತೆ. ಯಾಕಂದರೆ ಜಸ್ಟ್ ಇವ್ರಿಗೆ 20 ವ್ಯಾಕೆನ್ಸೀಸ್ ಏನೋ ಬೇಕು ಅಷ್ಟೇ. ಸೊ ನೀವೇನಾದರೂ ಡೇಟಾ ಎಂಟ್ರಿ ಜಾಬ್ಗೆ ಏನಾದರೂ ಹುಡುಕ್ತಿದ್ರೆ ಆದಷ್ಟು ಬೇಗ ವೀಡಿಯೋ ನೋಡಿದ ತಕ್ಷಣ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ನಂತರ ಇದು PUC ಪಾಸ್ ಆಗಿದ್ದರೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸಹ ಕೇಳ್ತಿಲ್ಲ ಅವರು. ನಿಮಗೆ ಜಸ್ಟ್ ಡೇಟಾ ಎಂಟ್ರಿ ಆ ರೀತಿ ಟೈಪಿಂಗ್ ವರ್ಕ್ ಮತ್ತು ಎಕ್ಸೆಲಲ್ಲಿ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡೋದ್ರಲ್ಲಿ ಆ ರೀತಿ ನಿಮ್ಗೆ ಏನಾದರೂ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದಂತೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ನೌಕರಿಯಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ವಿಡಿಯೋ ನೋಡಿದ ತಕ್ಷಣ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿದ್ರು ಸಹ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಶೇರ್ ಅನ್ನೋದು ಮಾಡ್ತೀನಿ. ಸೊ ದಟ್ ನೀವು ಈಸಿಯಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಕಂಪನಿ ಹೆಸರು ಒನ್ ಸೋರ್ಸ್ ರಿಕ್ರೂಟರ್ ಮೊಹಾಲಿ ಅನ್ನೋರು ಪೋಸ್ಟ್ ಅನ್ನೋದು ಮಾಡಿದಾರಂತೆ. ಕಂಪನಿ ಹೆಸರು ಒನ್ ಸೋರ್ಸ್ ಆಗಿರುತ್ತೆ. ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್, ದಿಸ್ ಇಸ್ ಎನ್ ವರ್ಕ್ ಫ್ರಮ್ ಹೋಮ್ ಜಾಬ್ ರೋಲ್ ಆಗಿರುತ್ತೆ. ಅರ್ಜೆಂಟ್ ಹೈರಿಂಗ್ ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓನ್ಲಿ 10 ವ್ಯಾಕೆನ್ಸೀಸ್ ಮಾತ್ರ ಇದೆ ಅಂತ. ರಿಮೋಟ್ ಆಗಿರುತ್ತೆ. 0 to 5 ಇಯರ್ಸ್ವರೆಗೂ ಕೊಟ್ಟಿದ್ದಾರೆ. ಸ್ಯಾಲ್ರಿನೂ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿದೆ. 37,000 ಅಂದರೆ 37,000 ತನಕ ನೀವು ದುಡ್ಕೋಬೋದು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ನೋಡ್ಬೋದು ಪೋಸ್ಟೆಡ್ 3 hours ಎಗೋ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಜಸ್ಟ್ ಇವರು 3 hours ಎಗೋ ಬಿಟ್ಟಿರೋ ವಿಡಿಯೋ, ಅಂದರೆ ಇವತ್ತೇ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ. ಸೊ ನೀವು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಏನಾದರೂ ಇಂಟ್ರೆಸ್ಟ್ ಆದರೆ ಅಪ್ಲೈ ಮಾಡ್ಕೋಬೇಕು ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಪೋಸ್ಟೆಡ್ ಬೈ ಒನ್ ಸೋರ್ಸ್ ಅನ್ನೋ ಕಂಪ್ನಿಯವರು ವ್ಯಾಕೆನ್ಸಿ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಜಾಬ್ ಹೈಲೈಟ್ಸಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಬ್ಯಾಕ್ ಎಂಡ್ ಆಪ್ರೇಷನ್ಸ್, ಅಂದರೆ ನೀವು ಬ್ಯಾಕ್ ಎಂಡ್ ಅಂದರೆ ಮನೇಲಿ ಕೂತ್ಕೊಂಡು ಈ ರೀತಿ ಡೇಟಾ ಎಂಟ್ರಿ ಎಲ್ಲ ಮಾಡೋದು, ಅದನ್ನು ಬ್ಯಾಕ್ ಎಂಡ್ ಆಪ್ರೇಷನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ ಅದು ವೆರಿಫಿಕೇಷನ್ ಮಾಡೋದು. ಇದರಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇಟ್ಸ್ ಎ ಬಿಗ್ ಅಡ್ವಾಂಟೇಜ್ ಆಗಿರುತ್ತೆ. ನಿಮ್ಮ ಪ್ರೊಫೈಲ್ ಬೇಗ ಶಾರ್ಟ್ ಲಿಸ್ಟ್ ಅನ್ನೋದು ಆಗುತ್ತೆ. 0 to 5 years ಅಂತ ಕೊಟ್ಟಿದ್ದಾರೆ. ನಿಮಗೆ 5 years ತನಕ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಕೋಬೋದು, 0 ಆದರೂ ಅಪ್ಲೈ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ಲಿ ನೋಡ್ಬೋದು ಇವರು ಹೈರಿಂಗ್ ಆಫೀಸ್ ಲೊಕೇಟ್ ಆಗೋದು ಬ್ಯಾಂಗ್ಳೂರಲ್ಲಿ ಅಂತ ಸ್ನೇಹಿತರೆ. ನೆಕ್ಸ್ಟು ಸ್ಯಾಲ್ರಿ ನೋಡ್ಬೋದು 16,700 37,500 ಪರ್ ಮಂತ್ಲಿ ಅಂತ ಕೊಟ್ಟಿದ್ದಾರೆ. ನಿಮಗೇನಾದರೂ ಲೈಕ್ ಇಮೇಲಲ್ಲಿ ಸ್ಪ್ರೆಡ್ಶೀಟ್ಸ್, ಪಾರ್ಟ್ ಟೈಮ್ ವರ್ಕ್ ಮತ್ತು ಡೆಡಿಕೇಟೆಡ್ ಫ್ರೆಶ್ ಎಕ್ಸೆಲ್ ಆಪ್ರೇಷನ್ಸಲ್ಲಿ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದರೆ, ಚಾಟ್ ಪ್ರೋಸೆಸ್ಸಲ್ಲಿ ಗೂಗಲ್ ಶೀಟ್ಸ್, ಈ ಥರ ಬೇಸಿಕ್ ಗೈಸ್ ಡೇಟಾ ಎಂಟ್ರಿ ಈ ರೀತಿ ಇದೆಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ, ಪವರ್ ಪಾಯಿಂಟು ಅವೆಲ್ಲ ಗುಡ್ ಟು ಹ್ಯಾವ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಜಾಬ್ ಬಂದುಬಿಟ್ಟು ಫ್ರೆಷರ್ಸ್ಗೆ ಅಂತ ನಾವು ಫ್ರೆಷರ್ಸ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇದು ಸ್ಪ್ರೆಡ್ಶೀಟ್ಸು, ಪಾರ್ಟ್ ಟೈಮ್ ಮತ್ತು ಎಕ್ಸೆಲ್ಲು, ಡೇಟಾ ಎಂಟ್ರಿ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಇಲ್ಲಿ ಡೇಟಾ ಎಂಟ್ರಿ ಅಂತ ಸಹ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು. ಇದ್ರ ಬಗ್ಗೆ ಎಲ್ಲ ಫ್ರೆಷರ್ಸ್ಗೆ ಗೊತ್ತೇ ಇರುತ್ತಲ್ಲ. ಸೊ ಫ್ರೆಷರ್ಸ್ ಆಗಿರೋರು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ವಾಟ್ ಯು ವಿಲ್ ಡೂ ಅಲ್ಲಿ. ಗೈಸ್ ಇದು ವಾಯ್ಸ್ ಪ್ರೊಸೆಸ್ ಆಗಿರಲ್ಲ, ನಾನ್ ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ. ದಿಸ್ ಈಸ್ ಎನ್ non-voice process, back office process focused on verifying and managing client documentation ಅಂತ ಕೊಟ್ಟಿದ್ದಾರೆ. ಅಂದರೆ ಕಸ್ಟಮರ್ಸ್ದು ಡಾಕ್ಯುಮೆಂಟೇಷನ್ ಎಲ್ಲ ಇರುತ್ತಲ್ಲ ಅದನ್ನು ನೀವು ಮೈಂಟೈನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಏನಾದರೂ ರಾಂಗ್ ಇದ್ದರೆ, ಎರರ್ಸ್ ಏನಾದರೂ ಇದ್ದರೆ ನೀವು ಅದನ್ನು ಕರೆಕ್ಟಾಗಿರುವಂತಹ ಡೇಟಾನ ಎಂಟ್ರಿ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ಇಷ್ಟ ಇರುತ್ತೆ ಗೈಸ್ ಜಾಬ್ ಡೀಟೇಲ್ಸ್ ಎಲ್ಲ. ಡಾಕ್ಯುಮೆಂಟ್ಸ್ ಅನ್ನೋದು ಕೊಟ್ಟಿರ್ತಾರೆ ಅವರು ನಿಮಗೆ, ಅದನ್ನು ನೀವು ರಿವ್ಯೂ ಮಾಡಿ ಪ್ರೋಸೆಸ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಇಂಡಸ್ಟ್ರಿ ಟೈಪ್ ಬಂದುಬಿಟ್ಟು BPM ಆರ್ BPO ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕಸ್ಟಮರ್ ಸಕ್ಸಸ್ ಸರ್ವಿಸಸ್ ಆ್ಯಂಡ್ ಆಪ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ರೋಲ್ ನೋಡಿದ್ರೆ ಬ್ಯಾಕ್ ಆಫೀಸ್ ಆಪ್ರೇಷನ್ಸ್ ಅಂತ ಅದೇನೇ ಕೊಟ್ಟಿದ್ದಾರೆ. ಇದು ಫುಲ್ ಟೈಮ್ ಆಗಿರುತ್ತೆ, ಪರ್ಮನೆಂಟ್. ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ದಟ್ ನೀವು PUC ಆಗಿದ್ದರೂ ಸಹ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಮತ್ತು ನೌಕರಿಯವರು ಯಾವುದೇ ರೀತಿ ಇಂಟರ್ವ್ಯೂ ಆಗಲಿ ಜಾಬ್ಸಲ್ಲಿ ಎಕ್ಸ್ಚೇಂಜ್ ಆಫ್ ಮನಿ ಅನ್ನೋದು ಕೇಳಲ್ಲ, ಮನಿ ಅನ್ನೋದು ಕೇಳೋದಿಲ್ಲ. ಇವರು ₹1 ಸಹ ಕೇಳಲ್ಲ. ಫ್ರಾಡಸ್ಟರ್ಸ್ ಮೇ ಆಸ್ಕ್ ಯು ಟು ಪೇ ಆ ಥರ ಯಾರಾದರೂ ಕೇಳಿದಾಗ ನೀವು ಅವೇರಾಗಿ ಇರಬೇಕಾಗಿರುತ್ತೆ. ಅದನ್ನು ನೀವು ಆ ಥರ ಜಾಬ್ಸನ್ನು ನೀವು ರಿಪೋರ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಲಿಂಕ್ ವೆಬ್ಸೈಟ್ಸ್ ಅನ್ನೋದು. ಓಕೆ, ಯಾರೇ ಆಗಲಿ ₹1 ಸಹ ಪೇ ಮಾಡೋಕ್ಕೆ ಹೋಗಬೇಡಿ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆನಾ. ನಂತರ ಲೈಕ್ ಈ ಥರ ರಿಜಿಸ್ಟ್ರೇಷನ್ ಫೀಸ್ ಇದೆ, ರಿಫಂಡೇಬಲ್ ಆ ಥರ ಎಲ್ಲ ಕೇಳಿದ್ರೆ ಕಟ್ಟಬೇಡಿ ಗೈಸ್. ಓಕೆ, ಅಬೌಟ್ ದಿ ಕಂಪ್ನಿ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪ್ನಿ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿರೋದು. ಬಟ್ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ, ರಿಮೋಟ್ ರೋಲ್ ಆಗಿರುತ್ತೆ ಸ್ನೇಹಿತರೆ. ಫ್ರೆಷರ್ ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಅಂದರೆ ಏನೂ ಗೊತ್ತಿಲ್ಲ, ಲೈಕ್ ಅದ್ರ ಬಗ್ಗೆ ನಾಲೆಜೇ ಇಲ್ಲ ಅಂದ್ರೂ ಅಪ್ಲೈ ಮಾಡಿಕೊಡಿ. ಏನಾದರೂ ಅವರು ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಅವ್ರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಾರೆ. ಹಾಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಪ್ಲೈ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಜಸ್ಟ್ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಹತ್ರ ನೌಕರಿ ಪ್ರೊಫೈಲ್ ಏನಾದರೂ ಇದ್ದರೆ ಸ್ನೇಹಿತರೆ ಅದು ಆಟೋಮೆಟಿಕ್ ಅಪ್ಲೈ ಆಗುತ್ತೆ.
ಓಕೆ ಗಾಯ್ಸ್, ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನೇ ಡೌಟ್ಸ್ ಬಂದರೂ ನನಗೆ ಕಮೆಂಟ್ಸ್ ಹಾಕಿ ರಿಪ್ಲೈ ಕೊಡ್ತೀನಿ. ನಿಮ್ಮ ಹತ್ರ ನೌಕರಿ ಆ್ಯಪ್ ಏನಾದರೂ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಸ್ನೇಹಿತರೆ, ನೌಕರಿ ಅಂತ. ಅದನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಕ್ರಿಯೇಟ್ ಎ ಪ್ರೊಫೈಲ್ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡಿದರೆ ಡೈರೆಕ್ಟ್ ಅಪ್ಲೈ ಅನ್ನೋದು ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ನಿಮ್ಗೆ ಏನಾದರೂ ಫ್ರೀಯಾಗಿ ಡೇಟಾ ಎಂಟ್ರಿ ರಿಲೇಟೆಡ್ ಏನಾದರೂ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ, ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಸ್ಕ್ರೀನ್ಶಾಟ್ಸ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್ ಗೈಸ್.